ಬೆಂಗಳೂರು, ಹುಬ್ಬಳ್ಳಿ. ಇವತ್ತು ರಾಜ್ಯ ಮಟ್ಟದ ನೌಕರರ ಒಕ್ಕೂಟದ ವಿಚಾರ ಸಂಕಿರಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಮ್ಮ ಆಶೀರ್ವಚನ ಆದ ನಂತರ ಇಲ್ಲಿ ಒಂದಿಷ್ಟು ಚರ್ಚೆಗಳಿದ್ದಾವೆ. ಹೀಗಾಗಿ ನಾನು ಹೆಚ್ಚೊತ್ತು ಏನೂ ಮಾತನಾಡುವುದಿಲ್ಲ. ಸುಮ್ಮನೆ ಎರಡು ಮಾತುಗಳು. ನಮ್ಮ ಸಾಹೇಬರು ಅಮೂಲ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದಾರೆ. ಮುಖ್ಯವಾಗಿ 3 ವಿಷಯ ಹೇಳಿದ್ದಾರೆ. ನಿಮ್ಮಲ್ಲಿ ಒಗ್ಗಟ್ಟಿರಲಿ, ಒಂದಲ್ಲ ಎರಡಲ್ಲ 16 ನಿಮ್ಮಲ್ಲಿ ಏನಿದ್ದಾವೆ ಸಂಘಟನೆಗಳು ಇದ್ದಾವೆ. ಎಷ್ಟು? 16 ಸಂಘಟನೆಗಳು. ಆ ಸಂಘಟನೆಗಳಲ್ಲಿ ಭೇದ ಭಾವ ಮಾಡದೇನೆ ಸಂಘಟನೆಗಳು 16 ಆದರೂ ಕೂಡ ನಿಮ್ಮೆಲ್ಲರ ಭಾವ ಒಂದೇ ಇರಲಿ ಎಂಬತಕ್ಕಂಥದ್ದು ಒಂದು ಮಾತು. ಇನ್ನೊಂದೇನು ಹೇಳಿದ್ದಾರೆ ಅಂತಂದರೆ, ಹೋರಾಟ ಮಾಡೋಣ, ಆ ಹೋರಾಟ ಏಕರೂಪವಾಗಿರಬೇಕು ಮತ್ತು ಅದರಿಂದ ಹಿಂದೆ ಸರಿತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕಾಲು ಎಳಿತಕ್ಕಂಥದ್ದು, ಟೀಕೆ ಟಿಪ್ಪಣಿಗಳನ್ನು ಮಾಡದೇ ಇರತಕ್ಕಂಥದ್ದು ಆಗಬೇಕು ಅಂತ 3 ಮುಖ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಬಹಳ ಅನುಭವಸ್ಥರು. ನಾವು ನೋಡ್ಕೊಂಡು ಬಂದ ಹಾಗೆ ಬಹಳ ದೊಡ್ಡ ಹೋರಾಟಗಾರರು ಮತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಕ್ಕಂಥ ಗುಣದವರು. ಅವರು ವಕೀಲರು. ಯಾವ ರೀತಿಯಾಗಿ ನ್ಯಾಯಾಲಯದೊಳಗೆ ನ್ಯಾಯ ಸಿಗಬೇಕು ತಮ್ಮ ಕಕ್ಷಿದಾರರಿಗೆ ಎಂಬತಕ್ಕಂಥ ಹೋರಾಟ ಒಬ್ಬ ನ್ಯಾಯವಾದಿ ಮಾಡ್ತಾರೆ, ಹಾಗೆ ನ್ಯಾಯಾಲಯದ ಹೊರಗಡೆಯೂ ಕೂಡ ಅನ್ಯಾಯ ಆಗ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ಬೇಕು ಎಂಬತಕ್ಕಂಥ ದೊಡ್ಡ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿಗಳು ನೀರಲ್ಕೇರಿ ಸಾಹೇಬರು. ಅವರಷ್ಟೇ ಅಲ್ಲದೆ ಇಲ್ಲೆಲ್ಲ ನಮ್ಮ ಸಾಹೇಬರಿದ್ದಾರೆ. ನಮ್ಮ ಸುರೇಶ್ ಸಾಹೇಬರಾಗಿರ್ಬೋದು, ರಾಜಶೇಖರ್ ಸಾಹೇಬರಾಗಿರ್ಬೋದು, ಇನ್ನೂ ಅನೇಕ ಜನ ತಾವೆಲ್ಲರೂ ಅದ್ವಿ. ಇದು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಸಾಧ್ಯ. ನಾನು ಸುಮ್ಮನೆ ಒಂದು ಮಾತು ಹೇಳ್ತೇನೆ. ಒಂದು ಒಗ್ಗಟ್ಟು, ಇನ್ನೊಂದು ಭೇದ ಭಾವ ಇರಬಾರ್ದು. 16 ಸಂಘಟನೆಗಳು ಒಂದಾದ್ರೆ ಈ ಸಮಸ್ಯೆ ಬಹಳ ಬೇಗ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ. ಯಾಕಂತಂದ್ರೆ ನಮ್ಮ ಜನರನ್ನ ಕೂಡಿಸೋದು ಅಂತಂದ್ರೆ ಅದು ಕಪ್ಪಿ ತೂಕ ಮಾಡ್ದಂಗೆ, ಒಂದು ತಂದು ಹಿಡಿದ್ರೊಳಗೆ ಒಂದು ಜಿಗದು ಬಿಡ್ತದೆ. ಹೀಗಾಗಿ ಈ 16 ಸಂಘಟನೆಗಳನ್ನು ಕೂಡಿಸೋದು ಬಹಳ ಕೊಚ್ಚಿ ಕೆಲಸ. ಜಗಳ ನಡೀತಂತ. ಯಾರ ಮಧ್ಯದೊಳಗೆ? ಎಣ್ಣೆ ಮತ್ತು ಬತ್ತಿ ನಡಬರಕ್ಕೆ ಜಗಳ ನಡೀತಂತ. ಎಣ್ಣೆ ಅಂತಿತ್ತು, ನಾನು ಇರ್ಲಾರ್ದೆ ದೀಪನ ಬೆಳಗುವುದಿಲ್ಲ. ಬತ್ತಿ ಅಂತಿತ್ತು, ನಾನು ಇಲ್ದೇನೆ ದೀಪನ ಬೆಳಗುವುದಿಲ್ಲ. ಎಣ್ಣೆ ಅಂತಿತ್ತು, ನಾನು ಹೆಚ್ಚ. ಬತ್ತಿ ಅಂತಿತ್ತು, ನಾನು ಹೆಚ್ಚ. ಮತ್ತಿಬ್ಬರು ಜಗಳ ನಡೀತು ಅಂತಂದ್ರೆ ಬಿಡಿಸೋರು ಬೇಕಲ್ಲ. ಹಾಗಾದ್ರೆ ಈ ಜಗಳ ಎಲ್ಲಿ ಒಯ್ಯೋನು, ಯಾರ ಕಡೆಯಿಂದ ಸಮಾಧಾನ ಪಡ್ಕೊಳ್ಳೋನು ಅಂತ ತಿಳ್ಕೊಂಡು ಕೆಳಗೆ ಹಣತಿ ಇತ್ತಲ್ಲ, ಹಣತಿ ಹತ್ರ ಹೋದ್ರಂತೀವ್ರಿ ಇಬ್ರು ಕೂಡಿ. ಯಾರು? ಎಣ್ಣೆ ಮತ್ತು ಬತ್ತಿ ಇಬ್ರು ಕೂಡಿ ಕೇಳ್ತಾರ, ನಮ್ಮಿಬ್ಬರ ಒಳಗೆ ಯಾರು ದೊಡ್ಡವರು? ಅವಾಗ ಹಣತಿ ಅಂತಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಡಬ್ ಮಾಡ್ಕೊಂಡು ಬಿಡುತ್ತಂಥದ್ದು. ಅಲ್ಲಿ ಬತ್ತಿನೂ ಹಾಳಾತು, ಎಣ್ಣೆನೂ ಹಾಳಾತು, ದೀಪ ಇಲ್ಲವೇ ಇಲ್ಲ. ಅದಕ್ಕೆ ಏನು 16 ಸಂಘಟನೆಗಳದವಲ್ಲ, ಎಲ್ಲರೂ ಮುಖ್ಯರೇ. 16 ಸಂಘಟನೆಯೊಳಗೆ ಪ್ರತಿಯೊಬ್ಬರು ಕೂಡ ಮುಖ್ಯರೇ. ಯಾರೂ ಕೂಡ ಅಲ್ಲಿ ನಿಷ್ಕ್ರಿಯರು ಅಥವಾ ನಿರರ್ಥಕರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ಮುಖ್ಯರೇ. ಹೀಗಾಗಿ ಎಲ್ಲಿವರೆಗೆ ನಾವೆಲ್ಲರೂ ಒಂದು ಎಂಬತಕ್ಕಂಥ ಭಾವ ಬರೋದಿಲ್ಲ, ಅಲ್ಲಿವರೆಗೆ ಈ ಸಂಘಟನೆಗೆ ಬಲ ಬರೋದಿಲ್ಲ. ಹೀಗಾಗಿ ಏನು 16 ಸಂಘಟನೆಯವರು ಅದಿರಿ, ನೀವೆಲ್ಲರೂ ಒಂದು ಗೂಡಿದ್ರೆ ಇದೇನು ಬಹಳ ದೊಡ್ಡ ಸಮಸ್ಯೆ ಅಲ್ಲ. ನಮ್ಮ ಸಾಹೇಬರು ನಿಮ್ಮ ಬಗ್ಗೆ ಬಹಳ ಅಂತಃಕರಣದಿಂದ ಹೇಳ್ತಿದ್ರು, ಅಪ್ಪಾರ
ಇವರಷ್ಟು ದುಡಿಯವರೇ ಯಾರೂ ಇಲ್ಲ. ಬಹುತೇಕ ನೌಕರುಗಳ ಒಳಗೆ ಇವರಷ್ಟು ದುಡಿಯವರೇ ಯಾರೂ ಇಲ್ಲ. ಆದ್ರೆ ಪಗಾರ ಬಹಳ ಕಡಿಮೆ, ಶ್ರಮ ಜಾಸ್ತಿ. ಅಂದ್ರಲ್ಲ ಪಿಂಚಣಿ ಬರೀ 1,500 2,000 ಅಂತ. ಈಗಿನ ಕಾಲದಾಗ ಏನು ಸಿಗ್ತೈತ್ರಿಪ್ಪ 1,500 2,000 ರೂಪಾಯಿದಾಗ? 500 ರೂಪಾಯಿ ತಗೊಂಡು ಮಾರ್ಕೆಟಿಗೆ ಹೋದ್ರೆ ಒಂದು ಕೈ ಚೀಲ ತುಂಬ ನಮಗೆ ತರಕಾರಿ ಬರೋದಿಲ್ಲ. ಇಂಥ ಸಂದರ್ಭದೊಳಗೆ 1,500 2,000 ರೂಪಾಯಿದೊಳಗೆ ಏನು ಹಾಕ್ಬೇಕಾಗ್ಯದ? ಅದಕ್ಕೆ ಎಲ್ಲಿ ಆತ್ಮಬಲ ಎಲ್ಲಕ್ಕಿಂತ ಹೆಚ್ಚಿಂದ್ರಪ್ಪ. ಆತ್ಮಬಲ, ನಾನು ಮಾಡ್ತೀನಿ ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸ ಇರ್ತದಲ್ಲ, ಅದು ಎಲ್ಲಕ್ಕಿಂತ ಹೆಚ್ಚು. ಹೀಗಾಗಿ ಇದರಿಂದ ಏನು ಆಕೈತಿ ಬಿಡು, ಹಿಂದಿನವರು ಏನು ಮಾಡಿಲ್ಲ, ನಮ್ಮಿಂದ ಏನು ಆಕೈತಿ ಬಿಡು ಎಂಬತಕ್ಕಂಥ ನಿರಾಶ ಯಾರಲ್ಲಿಯೂ ಕೂಡ ಇರಬಾರ್ದು. ನಾನು ಮಾಡ್ತೀನಿ, ನನ್ನಿಂದ ಇದು ಆಕೈತಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಆತ್ಮವಿಶ್ವಾಸದಿಂದ ನೀವು 1 ಹೆಜ್ಜೆ ಇಟ್ಟರೆ ಸಾಕು, ದೇವರು ನಿಮ್ಮ ಸಲುವಾಗಿ 10 ಹೆಜ್ಜೆ ಇಡ್ತಾನ ಅನ್ನೋದ್ರೊಳಗೆ 2 ಮಾತೇನು. ಅದಕ್ಕೆ ಪರಮಾತ್ಮನ ಆಶೀರ್ವಾದ ಅದ. ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನೀವೇನು ಹೋರಾಟ ಮಾಡಕತ್ತೀರಿ, ನಿಮ್ಮ ಈ ಹೋರಾಟಕ್ಕೆ ಆ ಪರಮಾತ್ಮ ಯಶಸ್ಸನ್ನು ಕೊಡಲಿ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೀವಿ. ಸರ್ ಮುಂದೆ ನೋಡಿ. ಹಲೋ ಇಷ್ಟು ಸಮಯ ನಮ್ಮೊಟ್ಟಿಗೆ ಇದ್ದು ನಮ್ಮೆಲ್ಲರೂ ಕೂಡ ಆಶೀರ್ವಚನ ನೀಡಿದಂತ ಗುರುಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದಿಂದ